ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಇಂದು 10ನೇ ತರಗತಿಗೆ ಸಂಬಂಧಿಸಿದಂಥ ವ್ಯಾಕರಣಾಂಶಗಳ ಬಗ್ಗೆ ನೋಡುತ್ತಾ ಹೋಗೋಣ. ಇವೇನೆಂದರೆ ಎಕ್ಸಾಮಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳಬಹುದು. ಮೊದಲನೇ ಪ್ರಶ್ನೆ, ದೇವರು ತಮ್ಮ ತಪ್ಪುಗಳನ್ನು ಕ್ಷಮಿಸಿಯಾನು. ಈ ವಾಕ್ಯದಲ್ಲಿರುವ ಕ್ರಿಯಾರೂಪ. ಆಪ್ಷನ್ ಎ ಸಂಭವನಾರ್ಥಕ, ಆಪ್ಷನ್ ಬಿ ವಿದ್ಯಾರ್ಥಕ, ಆಪ್ಷನ್ ಸಿ ನಿಷೇಧಾರ್ಥಕ, ಆಪ್ಷನ್ ಡಿ ಆತ್ಮಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಎ ಸಂಭವನಾರ್ಥಕ. ಎರಡನೇ ಪ್ರಶ್ನೆ, ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಎ ಮ, ಆಪ್ಷನ್ ಬಿ ವರ್ಲ್ಡ್, ಆಪ್ಷನ್ ಸಿ ಅತ್ತನಿಂ, ಆಪ್ಷನ್ ಡಿ ಇಂದಂ. ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಲ್ಡ್. ಮೂರನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ಆಪ್ಷನ್ ಎ 9, ಆಪ್ಷನ್ ಬಿ 25, ಆಪ್ಷನ್ ಸಿ 13, ಆಪ್ಷನ್ ಡಿ 49. ಸರಿಯಾದ ಉತ್ತರ 25. 9 ಅಂತ ನೋಡಿದಾಗ ನಾವು ಅವರ್ಗೀಯ ವ್ಯಂಜನಗಳಂತೆ ನೋಡ್ತೀವಿ. ನಾಲ್ಕನೇ ಪ್ರಶ್ನೆ, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವಾಗ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಪ್ಷನ್ ಎ ಅಲ್ಪವಿರಾಮ ಚಿಹ್ನೆ, ಆಪ್ಷನ್ ಬಿ ಭಾವಸೂಚಕ ಚಿಹ್ನೆ, ಆಪ್ಷನ್ ಸಿ ವಾಕ್ಯವೇಷ್ಟನ ಚಿಹ್ನೆ, ಆಪ್ಷನ್ ಡಿ ಉದ್ಧರಣ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾವಸೂಚಕ ಚಿಹ್ನೆ. ಐದನೇ ಪ್ರಶ್ನೆ, ಜಸ್ವ ಸಂಧಿಗೆ ಉದಾಹರಣೆಯಾದ ಪದವಿದು. ಆಪ್ಷನ್ ಎ ಕಂಬನಿ, ಆಪ್ಷನ್ ಬಿ ಕೈಯಾಡಿಸು, ಆಪ್ಷನ್ ಸಿ ದೇವಾಲಯ, ಆಪ್ಷನ್ ಡಿ ವಾಗ್ದೇವಿ. ಇಲ್ಲಿ ಕತಪಗಳಿಗೆ ಗದಪಗಳು ಬಂದು ನಾವು ಜಸ್ವ ಸಂಧಿ ಅಂತೇಳಿ ನಾವು ಹೇಳ್ತೀವಿ. ವಾಗ್ದೇವಿ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ತದ್ದಿಂತಾಂತ ಭವನಾಮಕ್ಕೆ ಉದಾಹರಣೆ ಪದವಿದು. ಆಪ್ಷನ್ ಎ ಲೆಕ್ಕಿಗ, ಆಪ್ಷನ್ ಬಿ ಅಲ್ಲಿಯ ತನಕ, ಆಪ್ಷನ್ ಸಿ ದೊಡ್ಡತನ, ಆಪ್ಷನ್ ಡಿ ಹಣವಂತ. ಸರಿಯಾದ ಉತ್ತರ ಆಪ್ಷನ್ ಸಿ ದೊಡ್ಡತನ. ಏಳನೇ ಪ್ರಶ್ನೆ, ಕಂದ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ. ಆಪ್ಷನ್ ಎ 64, ಆಪ್ಷನ್ ಬಿ 108, ಆಪ್ಷನ್ ಸಿ 66, ಆಪ್ಷನ್ ಡಿ 32. ಸರಿಯಾದ ಉತ್ತರ ಆಪ್ಷನ್ ಎ 64. ಎಂಟನೇ ಪ್ರಶ್ನೆ, ಕುಡಿಹುಬ್ಬು ಈ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಆಪ್ಷನ್ ಎ ದ್ವಿಗು, ಆಪ್ಷನ್ ಬಿ ಅಂಶಿ, ಆಪ್ಷನ್ ಸಿ ಕರ್ಮಧಾರಯ, ಆಪ್ಷನ್ ಡಿ ತತ್ಪುರುಷ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಶಿ ಸಮಾಸ. ಮುಂದಿನ ಪ್ರಶ್ನೆ, ಚಂದ್ರಾರ್ಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ವೃದ್ಧಿ ಸಂಧಿ. ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ಈಗ ಪದವನ್ನು ನಾವು ಬಿಡಿಸಿ ಬರೆದಾಗ ಚಂದ್ರಾರ್ಕ ಪದವು ಚಂದ್ರ ಅಧಿಕ ಅರ್ಕ ಚಂದ್ರಾರ್ಕ ಆಗುತ್ತೆ. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಅನ್ನುವಂಥ ಅಕ್ಷರ ಬರುತ್ತೆ, ಉತ್ತರ ಪದದ ಆದಿಯಲ್ಲಿ ಅ ಅನ್ನುವಂಥ ಅಕ್ಷರ ಬರುತ್ತೆ. ಅದೇ ಸಂಧಿ ಪದದಲ್ಲಿ ಅದೇ ಜಾತಿಯ ದೀರ್ಘ ಅಕ್ಷರ ಬರುವುದಕ್ಕೆ ನಾವೇನಂತೀವಿ, ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ಕರಿತೀವಿ. ಎರಡನೇ ಪ್ರಶ್ನೆ, ಮಕ್ಕಳು ರಾಷ್ಟ್ರಗೀತೆಯನ್ನು ಹಾಡಿದರು. ಈ ವಾಕ್ಯವು ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಆಪ್ಷನ್ ಬಿ ಮಿಶ್ರ ವಾಕ್ಯ, ಆಪ್ಷನ್ ಸಿ ಪ್ರಶ್ನಾರ್ಥಕ ವಾಕ್ಯ, ಆಪ್ಷನ್ ಡಿ ಸಂಯೋಜಿತ ವಾಕ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯ ವಾಕ್ಯ. ಮುಂದಿನ ಪ್ರಶ್ನೆ, ಅಂಕಿತ ನಾಮಕ್ಕೆ ಉದಾಹರಣೆ ಇದು. ಆಪ್ಷನ್ ಎ ವ್ಯಾಪಾರಿ, ಆಪ್ಷನ್ ಬಿ ಪರ್ವತ, ಆಪ್ಷನ್ ಸಿ ಸಹದೇವ, ಆಪ್ಷನ್ ಡಿ ವಿದ್ವಾಂಸ. ಸರಿಯಾದ ಉತ್ತರ ಸಹದೇವ. ಮುಂದಿನ ಪ್ರಶ್ನೆ, ಮುಂಗೈ ಈ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಆಪ್ಷನ್ ಎ ದ್ವಿಗು, ಆಪ್ಷನ್ ಬಿ ಅಂಶಿ, ಆಪ್ಷನ್ ಸಿ ಕರ್ಮಧಾರಯ, ಆಪ್ಷನ್ ಡಿ ತತ್ಪುರುಷ. ಸರಿಯಾದ ಉತ್ತರ ಅಂಶಿ ಸಮಾಸ. ಮುಂದಿನ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆಪ್ಷನ್ ಎ ಅಲ್ಪವಿರಾಮ ಚಿಹ್ನೆ, ಆಪ್ಷನ್ ಬಿ ಭಾವಸೂಚಕ ಚಿಹ್ನೆ, ಆಪ್ಷನ್ ಸಿ ಉದ್ಧರಣ ಚಿಹ್ನೆ, ಆಪ್ಷನ್ ಡಿ ಅರ್ಧವಿರಾಮ. ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ಧರಣ ಚಿಹ್ನೆ. ಮುಂದಿನ ಪ್ರಶ್ನೆ, ಹಳಗನ್ನಡ ಪಂಚಮಿ ವಿಭಕ್ತಿಯ ಪ್ರತ್ಯಯವಿದು. ಆಪ್ಷನ್ ಎ ಅತ್ತನಿಂ, ಆಪ್ಷನ್ ಬಿ ಇಂ, ಆಪ್ಷನ್ ಸಿ ಅಂ, ಆಪ್ಷನ್ ಡಿ ವರ್ಲ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಅತ್ತನಿಂ. ಏಳನೇ ಪ್ರಶ್ನೆ, ಚೌಕಾಸಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ. ಆಪ್ಷನ್ ಎ ಪಾರ್ಸಿ, ಆಪ್ಷನ್ ಬಿ ಅರಬ್ಬಿ, ಆಪ್ಷನ್ ಸಿ ಪೋರ್ಚುಗೀಸ್, ಆಪ್ಷನ್ ಡಿ ಉರ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ಚುಗೀಸ್. ಮುಂದಿನ ಪ್ರಶ್ನೆ, ಅಥವಾ ಎಂಬ ಶಬ್ದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಅನುಕರಣ, ಆಪ್ಷನ್ ಬಿ ಸಂಬಂಧಾರ್ಥಕ, ಆಪ್ಷನ್ ಸಿ ಭಾವಸೂಚಕ, ಆಪ್ಷನ್ ಡಿ ಕ್ರಿಯಾರ್ಥಕ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಬಂಧಾರ್ಥಕ. ಒಂಬತ್ತನೇ ಪ್ರಶ್ನೆ, ಕೃದಂತ ಭಾವನಾಮಕ್ಕೆ ಉದಾಹರಣೆ ಇದು. ಆಪ್ಷನ್ ಎ ಚೆಲುವಿಕೆ, ಆಪ್ಷನ್ ಬಿ ರಾಮನಂತೆ, ಆಪ್ಷನ್ ಸಿ ಕನ್ನಡಿಗ, ಆಪ್ಷನ್ ಡಿ ಉಡುಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉಡುಗೆ. ಹತ್ತನೇ ಪ್ರಶ್ನೆ, ಕ್ರಿಯಾಪದದ ಮೂಲ ರೂಪವನ್ನು ಹೀಗೆಂದು ಕರೆಯುವರು. ಆಪ್ಷನ್ ಎ ನಾಮಪ್ರಕೃತಿ, ಆಪ್ಷನ್ ಬಿ ಉಪಸರ್ಗ, ಆಪ್ಷನ್ ಸಿ ಧಾತು, ಆಪ್ಷನ್ ಡಿ ಪ್ರತ್ಯಯ. ಸರಿಯಾದ ಉತ್ತರ ಆಪ್ಷನ್ ಸಿ ಧಾತು. ಮುಂದಿನ ಪ್ರಶ್ನೆ, ಹುಳು ಹುಪ್ಪಡಿ ಇದು ಜೋಡು ನುಡಿ ಆಗುತ್ತೆ, ಒಬ್ಬೊಬ್ಬ ಇದು ದ್ವಿರುಕ್ತಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ,
ಇಸವಾಸ ಇದು ವಿಶ್ವಾಸ ಆಗತ್ತೆ. ನೆಕ್ಸ್ಟ್ ಇಲ್ಲದಂಗ ಇದು ಪದವು ಇಲ್ಲದ ಹಾಗೆ ಆಗತ್ತೆ. ನೆಕ್ಸ್ಟ್ ದಾತೃ ಪದವು ದಾತಾರ ಆಗತ್ತೆ. ವಿಜ್ಞಾನ ಇದ್ದಿದ್ದು ಭಿನ್ನಾನ ಆಗತ್ತೆ. ನೆಕ್ಸ್ಟ್ ಅನುಮತಿಸು ಇದು ಏನಂದರೆ ಸಮ್ಮತಿಸು ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಉಪಾರ್ಜಿಸು ಅಂದರೆ ಗಳಿಸು ಅಥವಾ ಸಂಪಾದಿಸು ಎನ್ನುವಂಥ ಅರ್ಥವನ್ನು ಕೊಡುವಂಥ ಪದ ಆಗಿದೆ. ಇವೇನೆಂದರೆ ಎಕ್ಸಾಮಿಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು. ಮುಂದಿನ ತರಗತಿಯಲ್ಲಿ ನಾನು ಇದೇ ರೀತಿ 10ನೇ ತರಗತಿಗೆ ಸಂಬಂಧಿಸಿದಂಥ ವ್ಯಾಕರಣಾಂಶಗಳನ್ನು ಹೇಳುತ್ತಾ ಹೋಗ್ತೀನಿ. ಇವೆಲ್ಲವೂ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.